ನಮಸ್ಕಾರ ಸ್ನೇಹಿತರೆ. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಗರದಿ ಗಮ್ಮತ್ ಸಂಪಾದಕರಾಗಿರ್ತಕ್ಕಂಥ ಬಪ್ಪಗೌಡರು ಪಾಟೀಲ್ರಿಗೆ ಒಂದೆರಡು ವಿಷಯವನ್ನು ಹೇಳಬೇಕಾಗಿದೆ. ಆ ಕಾರಣಕ್ಕೆ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನಾನು ಕೂಡ ಗರದಿ ಗಮ್ಮತ್ತನ್ನು ಮುಂಚೆ ಪ್ರತಿಯೊಂದು ವಿಡಿಯೋವನ್ನು ತಪ್ಪದೇ ನೋಡ್ತಾ ಇದ್ದೆ. ಮಾಧ್ಯಮ ಅಂತಂದರೆ ಕೆಲವರಿಗೆ ಉದ್ದಿಮೆ ಆಗಿಬಿಟ್ಟಿದೆ. ಈ ದೇಶದ 3 ಅಂಗಗಳಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಇನ್ನೊಂದು ಕಾಣದೇ ಇರುವ ಅಂಗ ಅದು ಮಾಧ್ಯಮ. ಒಂದು ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ, ಸರಿ ತೂಗಿಸ್ಕೊಂಡು ಹೋಗಲಿಕ್ಕೆ ಮಾಧ್ಯಮ ಅಂತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥ ಸ್ಥಾನವನ್ನು ಪಡ್ಕೊಳ್ತದೆ. ನನ್ನ ಬಾಪುಗೌಡರು ಕೇವಲ ಒಂದು ಕುಟುಂಬವನ್ನು, ಒಂದು ವರ್ಗವನ್ನು ಇವತ್ತು ಟಾರ್ಗೆಟ್ ಮಾಡಿ ತಾವೇನು ಮಾತಾಡ್ತಾ ಇದ್ದೀರಲ್ಲ, ಕೇವಲ ಜಾರಕಿಹೊಳಿಯವರನ್ನು ನೇರವಾಗಿ ಟಾರ್ಗೆಟ್ ಮಾಡಿ ಮಾತನಾಡ್ತಕ್ಕಂಥದ್ದು. ತಮ್ಮ ಮನು ಸಿದ್ಧಾಂತದಿಂದ ಹೊರಗೆ ಬರ್ರಿ. ಯಾಕೆ ಶೋಷಿತರು ರಾಜಕಾರಣ ಮಾಡಬಾರ್ದ? ಶೋಷಿತರು ಶುಗರ್ ಫ್ಯಾಕ್ಟ್ರಿ ಕಟ್ಟಬಾರ್ದ? ಶೋಷಿತರು ಮುಖ್ಯಮಂತ್ರಿಗಳಾಗಬಾರ್ದ? ಅಥವಾ ಮುಖ್ಯಮಂತ್ರಿ ಆಕಾಂಕ್ಷಿ ಆಗಬಾರ್ದ? ಏನು ನಿಮ್ಮ ಮನಸ್ಥಿತಿ, ನಿಮ್ಮ ತಲೆಯಲ್ಲಿ ಏನು ತುಂಬಿಕೊಂಡಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ತಾವು ಕೂಡ ಎಂಕಲ್ಮಡಿ ಕ್ಷೇತ್ರದವರೇ. ಆ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಏನು ಅಭಿವೃದ್ಧಿನೇ ಮಾಡಿಲ್ವಾ? ಒಂದಿನ ಆದರೂ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಮಾತನಾಡಿದಾರ ನೀವು? ಕೇವಲ ಕುಗ್ರಾಮಗಳೇ ತುಂಬಿರ್ತಕ್ಕಂಥ ಎಂಕಲ್ಮಡಿ ಕ್ಷೇತ್ರದಲ್ಲಿ ಇವತ್ತು ನಂದನವನ ಆಗಿದೆಯಲ್ಲ, ಇದ್ರ ಬಗ್ಗೆ ಯಾಕೆ ನೀವು ಮಾತನಾಡಲ್ಲ? ಕೇವಲ ಒಂದು ಕುಟುಂಬವನ್ನು ಟಾರ್ಗೆಟ್ ಮಾಡಿ ಯಾರೇ ಸತೀಶ್ ಜಾರಕಿಹೊಳಿ? ವೈಚಾರಿಕ ಚಿಂತನೆಗಳನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ವ್ಯಕ್ತಿ ಇವತ್ತು ತಮ್ಮ ಫೌಂಡೇಶನ್ದಿಂದ ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದಾರ. ಬಡವ್ರ ಮಕ್ಕಳು, ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು ಕೂಡ ಹೆಲಿಕಾಪ್ಟರಲ್ಲಿ ಓಡಾಡ್ಬೇಕಂತ ಕನಸು ಕಂಡಿರ್ತಕ್ಕಂಥವ್ರಿ ಸತೀಶ್ ಜಾರಕಿಹೊಳಿ ಅವರು. ಆ ಮಕ್ಕಳರಿಗೆ ಇವತ್ತಿಗೂ ಕೂಡ ಕೆಲವು ಕಾರ್ಯಕ್ರಮಗಳನ್ನು ಮಾಡಿ ಆ ಕಾರ್ಯಕ್ರಮಗಳಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ಮಕ್ಕಳನ್ನು ಹೆಲಿಕಾಪ್ಟರಲ್ಲಿ ಓಡಾಡಿಸಿದ್ದಾರೆ. ಗೊತ್ತಾ ನಿಮಗೆ? ಸತೀಶ್ ಶುಗರ್ಸ್ ಕಳೆದ 20-25 ವರ್ಷದಿಂದ ಎಷ್ಟೋ ಮುಚ್ಚಿ ಹೋಗಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರಗೆ ತರ್ತಾ ಇದ್ದಾರಲ್ಲ, ಇದು ಯಾವುದೂ ನಿಮ್ಮ ಕಣ್ಣಿಗೆ ಕಾಣೋದಿಲ್ವಾ? ಸತೀಶ್ ಫೌಂಡೇಶನ್ ವತಿಯಿಂದ KS, IAS, ಅಗ್ನಿವೀರ್ ಅಂತಕ್ಕಂಥ ತರಬೇತಿಗಳನ್ನು ಕೊಡಿಸಿ, ಉಚಿತವಾಗಿ ಮಕ್ಕಳಿಗೆ ತರಬೇತಿಗಳನ್ನು ಕೊಡಿಸಿ, ಇವತ್ತು ಎಷ್ಟೋ ದೃಷ್ಟಿಯನ್ನು ಕಳೆದುಕೊಂಡಿರ್ತಕ್ಕಂಥ ಹಿರಿಯ ನಾಗರಿಕರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾ ಇದೆ. ಇದು ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ವಾ? ಒಟ್ಟಾರೆ ಏನು ನಿಮ್ಮ ತಲೆಯಲ್ಲಿದೆ ಅಂತ? ಶೋಷಿತರು ಶುಗರ್ ಫ್ಯಾಕ್ಟ್ರಿ ಕಟ್ಟಬಾರ್ದ? ಯಾಕೆ ಬೇರೆಯವ್ರದ್ದು ಯಾಕೆ ತೋರಿಸೋದಲ್ಲ ನೀವು? ಕೇವಲ ಜಾರಕಿಹೊಳಿ ಒಡೆತನದಲ್ಲಿ ಇರ್ತಕ್ಕಂಥದ್ದನ್ನು ಮಾತ್ರ ತೋರಿಸ್ತೀರಿ. ಜಾರಕಿಹೊಳಿಯವರು ಮಾಡಿರ್ತಕ್ಕಂಥ ಅಷ್ಟು ಒಳ್ಳೆಯ ಕೆಲಸವನ್ನು ತಾವು ಯಾವತ್ತೂ ಒಂದು ದಿನಾನೂ ಕೂಡ ತೋರಿಸೋದಿಲ್ಲ. ಇಷ್ಟೆಲ್ಲ ಅವರು ಈ ಸಮಾಜಕ್ಕೆ ಮಾಡಬೇಕಾದ್ರೆ ನಾನು ಅವ್ರ ಪಕ್ಕಕ್ಕೆ ನಿಂತ್ಕೊಂಡಿದ್ದೆ. ಒಂದು ಸಾರಿ ಒಬ್ರು ಕೇಳ್ತಾರೆ ಅವರನ್ನು, ಒಬ್ರು ಪತ್ರಕರ್ತರು ಅವರು ಕೂಡ, ಸರ್ ಏನು ಸರ್ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಲ್ಲ, ಇದು ಯಾವುದೂ ನಿಮ್ಗೆ ಹೊರೆ ಆಗೋದಿಲ್ಲ ಅಂತ ಕೇಳ್ತಾರೆ ಅವರು. ಆ ಪುಣ್ಯಾತ್ಮ ಹೇಳ್ತಕ್ಕಂಥ ಮಾತು ಇವತ್ತಿಗೂ ಆ ಮಾತು ಕೇಳಿದರೆ ನನ್ನ ಎದೆ ಜಲ್ ಅನ್ನುತ್ತೆ. ಆ ಪುಣ್ಯಾತ್ಮ ಹೇಳಿರ್ತಕ್ಕಂಥ ಒಂದೇ ಮಾತು, ಸರ್ ನನ್ನ ದುಡ್ಡು ನಾನು ಖರ್ಚು ಮಾಡ್ತಾ ಇಲ್ಲ ರೀ. ಬಸವಣ್ಣವ್ರು ಹೇಳಿದ್ದಾರೆ, ನೀನು ತಿಂತಕ್ಕಂಥ ಒಂದು ಅನ್ನದಲ್ಲಿ ಒಂದು ತುತ್ತು ಬೇರೆಯವ್ರು ಕೊಡು ಅಂತ. ನಾನು ಆ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ದುಡ್ಡನ್ನು ನಾನು ಯಾವುದೂ ಕೊಡ್ತಾ ಇಲ್ಲ. ನನ್ನ ಹತ್ರ ಇರೋದನ್ನು ಒಂದು ತುತ್ತು ನಾನು ಸಮಾಜಕ್ಕೋಸ್ಕರ ಕೊಡ್ತಾ ಇದ್ದೇನೆ. ಇಂಥ ಒಬ್ಬ
ಶಕ್ತಿಯಾಗಿ ಮತ್ತೊಬ್ಬ ಬೇಕಾ ನಿಮಗೆ ರಾಜಕಾರಣದಲ್ಲಿ? ಯಾರಾದರೂ ಇದ್ದಾರಾ ಅವ್ರಿಗೆ ಸರಿಸಾಟಿ ಹೋಗಿ ಹೊಂದಿರತಕ್ಕಂಥ ರಾಜಕಾರಣಿ ಮತ್ತೊಬ್ಬ? ಅವ್ರು ರಾಜಕಾರಣ ಮಾಡಲಿಕ್ಕೆ ಕೆಲವು ರಾಜಕೀಯವಾಗಿ ಅವ್ರು ತಗೊಳ್ತಕ್ಕಂಥ ನಿರ್ಣಯವನ್ನು ನಾನು ಕೂಡ ಒಪ್ಕೊಳ್ಳೋದಿಲ್ಲ. ಆದರೆ ಅವರು ಮಾಡ್ತಕ್ಕಂಥ ಸಾಮಾಜಿಕ ಕಾರ್ಯ ಇದೆಯಲ್ಲ, ತಮ್ಮ ಮಾಧ್ಯಮದಲ್ಲಿ ಯಾವತ್ತೂ ಕೂಡ ತೋರಿಸಿಲ್ಲ ತಾವು. ಸತೀಶ್ ಜಾರಕಿಹೊಳಿ ಅವರು ಅಷ್ಟೇ ಶುಗರ್ ಫ್ಯಾಕ್ಟ್ರಿ ಕಟ್ಟಿದಾರ? ಬೇರೆಯವರು ಯಾರು ಜಿಲ್ಲೆಯಲ್ಲಿ ಅಥವಾ ಈ ರಾಜ್ಯದಲ್ಲಿ ಫ್ಯಾಕ್ಟ್ರಿನೇ ನಡೆಸ್ತಾ ಇಲ್ಲ? ಯಾಕೆ ಬೇರೆಯವರು ಶುಗರ್ ಫ್ಯಾಕ್ಟ್ರಿ ಬಗ್ಗೆ ತಾವು ತೋರಿಸೋದಿಲ್ಲ? ಬೇರೆಯವ್ರ ಬಗ್ಗೆ ತೋರಿಸೋದಕ್ಕೆ ತಮಗೇನು ತಾಕತ್ತಿಲ್ವಾ? ಗಾಂಭೀರ್ಯತೆ ಇಲ್ವಾ? ಯಾಕೆ ಇವ್ರದಷ್ಟೇ ತೋರಿಸ್ತೀರಿ? ಯಾವತ್ತು ಒಂದಿನ ಆದರೂ ಹುಕ್ಕೇರಿ ಹೀರಾ ಶುಗರ್ ಬಗ್ಗೆ ಮಾತಾಡಿದಾರ? ತಾವೆಲ್ಲ ಇಷ್ಟೆಲ್ಲ ಮಾತಾಡ್ತೀರಲ್ಲ, ಹೀರಾ ಶುಗರ್ ಬಗ್ಗೆ ಯಾವತ್ತಾದರೂ ಮಾತಾಡಿದ್ದೀರಾ? ಅಪ್ಪನಗೌಡರು, ಬಸಗೌಡರು ಎಲ್ಲ ಹಿರಿಯರು ಯಾವ ಉದ್ದೇಶವನ್ನು ಇಟ್ಕೊಂಡು ಕಟ್ಟಿದ್ರು ಶುಗರ್ ಫ್ಯಾಕ್ಟ್ರಿಯನ್ನು? ಶುಗರ್ ಫ್ಯಾಕ್ಟ್ರಿಯಿಂದ ಒಳಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಪೈಪ್ಲೈನ್ಗಳನ್ನು ಹಾಕಿ ಕೊಟ್ಟಿದ್ರು. ಆ ಪೈಪ್ಲೈನ್ ಮುಖಾಂತರ ರೈತರು ನೀರು ಹಾಸ್ಕೊಂಡು ಕಬ್ಬು ಬೆಳೆದು ಕಬ್ಬನ್ನು ನಮ್ಮ ಶುಗರ್ ಫ್ಯಾಕ್ಟ್ರಿಗೆ ಕೊಡಬೇಕಂತ ಅಷ್ಟು ದೊಡ್ಡ ತ್ಯಾಗ ಮೌನ ಭಾವನೆಯಿಂದ ಅಪ್ಪನಗೌಡರು ಮಾಡಿದ್ರಲ್ಲ. ಇವತ್ತಿಗೆ ಶುಗರ್ ಫ್ಯಾಕ್ಟ್ರಿ ಕತ್ತಿಯವರ ಕೈವಶ ಆದಮೇಲೆ ಆ ಪಂಪ್ ಸೆಂಟನ್ನು ಬಿಡಲಿಲ್ಲರಿ. ತಮ್ಮ ಎಲ್ಲ ರಾಜಕೀಯ ಶಕ್ತಿಯನ್ನು ಬಳಸಿ ಒಂದು ಕುಟುಂಬವನ್ನೇ ರಾಜಕೀಯವಾಗಿ ತುಳಿದು ರೈತರು ನೀರು ಹಾಸ್ತಕ್ಕಂಥ ಪಂಪ್ ಸೆಟ್ಗಳನ್ನು ಓದ್ ಮಾರ್ಕೊಂಡ್ರಿ. ಇದು ತಮ್ಮ ಗಮನಕ್ಕೂ ಇಲ್ವಾ? ಸೊ ಇವತ್ತಿಗೂ ಹೀರಾ ಶುಗರಲ್ಲಿ 600 ಕೋಟಿ ಸಾಲ ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ? 600 ಕೋಟಿ ಒಂದೇ ಒಂದು ಇಟ್ಟಿಗೆ ಕೂಡ ಹೊಸ ಇಟ್ಟಿಗೆ ಇಟ್ಟಿಲ್ಲ ಹೀರಾ ಶುಗರಲ್ಲಿ. ಇದ್ರ ಬಗ್ಗೆ ಯಾವತ್ತಾದರೂ ಮಾತಾಡಿದಾರಾ? ಟಿ ಪಾಟೀಲ್ರ ಕೈಲಿ, ಬಸವಗೌಡ್ರ ಕೈಲ್ರಿ ಹೀರಾ ಶುಗರ್ ಇದ್ದಾಗ ಒಂದೇ ಒಂದು ಶೇರ್ ಕೂಡ ಹೆಚ್ಚಿಗೆ ಜಾಸ್ತಿ ಮಾಡಲಿಲ್ಲರಿ. ಯಾಕಂದರೆ ಆ ಮಾವನವ್ರಿಗೆ ಎಲ್ಲಿ ಶೇರ್ ಜಾಸ್ತಿ ಮಾಡಿದರೆ ರೈತರಿಗೆ ಕೊಡ್ತಕ್ಕಂಥ ಸಕ್ಕರೆ ಅದು ಫ್ಯಾಕ್ಟ್ರಿಗೆ ಹೊರೆ ಆಗುತ್ತೆ ಅನ್ನೋ ಭಾವನೆಯಿಂದ ಒಂದೇ ಒಂದು ಶೇರ್ಗಳನ್ನು ಮಾಡಲಿಲ್ಲ. ಅಷ್ಟು ಕಟ್ಟುನಿಟ್ಟಾಗಿ ಯಾವುದೇ ಶುಗರ್ ಫ್ಯಾಕ್ಟ್ರಿಗೆ ಭಾರ ಆಗದೇ ಇರೋ ಥರ ಸಂಸ್ಥೆಯನ್ನು ನಡೆಸ್ಕೊಂಡು ಹೋದವರು ಇವತ್ತಿಗೆ ಸಂಸ್ಥೆ ದಿವಾಳಿ ಮಟ್ಟಕ್ಕೆ ಬಂದು ನಿಂತಿದೆ. ಇದ್ರ ಬಗ್ಗೆ ಯಾವತ್ತಾದ್ರೂ ಮಾತಾಡಿದಾರಾ? ಅಥವಾ ಹುಕ್ಕೇರಿ KV ಬಗ್ಗೆ ರೈತರನ್ನ ಕೇಳ್ರಿ, ಗೊತ್ತಾಗುತ್ತೆ ನಿಮಗೆ ಹುಕ್ಕೇರಿಯ ಪರಿಸ್ಥಿತಿ. ಇವತ್ತಿಗೂ ಒಂದು TC ಸುಟ್ರೆ ಜನ KVಗೆ ಹೊಡೋದಿಲ್ಲ, ಜನ ಹೋಗೋದು ಬಾಗೇವಾಡಿಗೆ. ಸರ್ TC ಸುಟ್ಟಿದೆ ಕೊಡ್ರಿ ಅಂತೇಳಿ. ಇವು ಯಾವ ಕೂಡ ನಿಮ್ಮ ಕಣ್ಣಿ ಕಾಣಿಸೋದಿಲ್ವಾ? ಅಥವಾ ಇಂಥವ್ರ ಬಗ್ಗೆ ತಾವು ಮಾತನಾಡೋದಕ್ಕೆ ತಾಕತ್ತಿಲ್ವಾ? ಅಥವಾ 2010-11ರಲ್ಲಿ ಇದೇ ಕತ್ತಿ ಒಡೆತನದಲ್ಲಿ ಸ್ಟೀಲ್ ಫ್ಯಾಕ್ಟ್ರಿ ಓಪನ್ ಮಾಡ್ತೀವಿ ಅಂತ ಶೇರ್ಗಳನ್ನ ಎತ್ತಿದ್ರಲ್ರಿ, ಲಕ್ಷಾಂತರ ರೂಪಾಯಿ ಶೇರನ್ನು. ಇದು ಯಾವುದು ಕೂಡ ನಿಮ್ಮ ಗಮನಕ್ಕಿಲ್ವಾ? ಇದು ಯಾವುದು ಕೂಡ ತಮಗೆ ಗೊತ್ತಿಲ್ವಾ? ಮಾಡ್ರಿ. ನಿಮ್ಮ ಮಾಧ್ಯಮದವರು, ಮಾಧ್ಯಮ ಅಂತಕ್ಕಂಥ ಅದಕ್ಕೆ ಆಗಿರ್ತಕ್ಕಂಥ ಒಂದು ಶಕ್ತಿ ಇದೆ. ಒಂದು ವ್ಯವಸ್ಥೆಯನ್ನು ಬದಲು ಮಾಡೋದಕ್ಕೆ ಇರ್ತಕ್ಕಂಥ ಒಂದೇ ತಾಕತ್ತು ಮಾಧ್ಯಮದ ತಾಕತ್ತು. ಮಾಧ್ಯಮದ ತಾಕತ್ತು ಮುಂದೆ ಯಾವ ತಾಕತ್ತು ಕೂಡ ಸರಿ ಹೊಂದೋದಿಲ್ಲ. ತೋರಿಸಿ ಬೇರೆಯವ್ರದ್ದು ಕೂಡ, ಬೇರೆಯವರು ತಪ್ಪು ಮಾಡ್ತಾ ಇದ್ದಾರೆ ಅಂತ ತೋರಿಸಿ. ಯಾಕೆ ಕೇವಲ ಒಂದು ವರ್ಗವನ್ನು ಟಾರ್ಗೆಟ್ ಮಾಡಿ, ಒಂದು ಕುಟುಂಬವನ್ನು ಟಾರ್ಗೆಟ್ ಮಾಡಿ ನೀವು ಮಾತನಾಡ್ತಕ್ಕಂಥದ್ದು ರೀತಿ ಇದೆಯಲ್ಲ, ಇದು ತಪ್ಪು. ತೋರಿಸಿ. ನಿಜವಾದ ಒಬ್ಬ ವರದಿಗಾರ ನೀವು ಆಗಿದ್ರಿ,
ನಿಜವಾಗ್ಲೂ ಆ ಮಾಧ್ಯಮದ ಮೇಲೆ ತಮಗೇನಾದರೂ ಪ್ರೀತಿ ಇದ್ದರೆ ತೋರಿಸಿ, ಇಂಥದನ್ನು ಕೂಡ ವಿಡಿಯೋ ಮಾಡಿ ತೋರಿಸಿ. ಆವಾಗ ತಾವು ಒಬ್ಬ ಉತ್ತಮ ಪತ್ರಕರ್ತ ಅಂತ ನಾನು ಒಪ್ಕೊಳ್ಳೋದಲ್ಲ, ಜನನೂ ಒಪ್ಕೊಳ್ತಾರೆ. ನಮಸ್ಕಾರ.